Hi all, welcome back to my YouTube ಚಾನಲ್. ಇದು ಇಂಡಿಪೆಂಡೆನ್ಸ್ ಡೇ ವ್ಲಾಗ್ ಆಗಿರುತ್ತೆ. ನನ್ ಮಗಳಿಗೆ ಒನಕೆ ಓಬವ್ವ ಫ್ಯಾನ್ಸಿ ಡ್ರೆಸ್ ಹಾಕೋಣ ಅಂದ್ಬಿಟ್ಟು ಅವಳಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಏನಂತ ಅಂದ್ರೆ ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯೋ ಯಾವ್ದಾದ್ರು ಒಂದ್ ಬೇರೆ ಹಾಕೋಣ ಅಂತ ಅನ್ಕೊಂಡಿದ್ದಿದ್ದು. ಸೊ ಅದಕ್ಕೆ ಅಂದ್ಬಿಟ್ಟು ನಾನು ರೆಂಟಲ್ಲಿ ಡ್ರೆಸ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ರೆಂಟಲ್ಲಿ ತಗೊಳಕ್ ಹೋದ್ರೆ ಅಲ್ಲಿ ಸ್ಟಾಕ್ ಇರ್ಲಿಲ್ಲ. ಎಲ್ಲಾರುನು ಅದು ಬೇರೆ ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ. ಇಂಡಿಪೆಂಡೆನ್ಸ್ ಡೇಗೆ ಎಲ್ಲಾ ಸ್ಕೂಲಲ್ಲೂನು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಎಲ್ಲಾ ಏನ್ ಹಾಕ್ತಾರೆ ಈ ತರ ಬಟ್ಟೆಗಳ್ನೆಲ್ಲಾರಿಗೂ ಹೇಳಿರ್ತಾರೆ ಫ್ಯಾನ್ಸಿ ಡ್ರೆಸ್ಸು ಫ್ರೀಡಂ ಫೈಟರ್ಸ್‌ದು. ಸೊ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ನಾನು ಹೋಗೋಷ್ಟ್ರಲ್ಲಿ. ಸೊ ನಾನು ಅದಕ್ಕೇನೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇದನ್ನ ಓಬವ್ವಂದೊಂದ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಅನ್ಕೊಂಡಿದ್ದಿದ್ದು ಬ ಅದಕ್ಕೆ ಅಂದ್ಬಿಟ್ಟು ಇನ್ನೇನ್ ಒನಕೆ ಒಂದ್ ಮಾಡ್ಬೇಕಿತ್ತು ಅಂತ ಎಷ್ಟು ಒಂದ್ 3-4 ಕಡೆ ವಿಚಾರ್ಸಿದ್ರು ನನಗೆ ಅದು ಸಿಗ್ಲಿಲ್ಲ. ಆಮೇಲೆ ಇದು ನೋಡಿ ಮೆಟೀರಿಯಲ್ಲು ಸ್ಯಾರಿ ತರ ಮೆಟೀರಿಯಲ್ ಇದು ಬ್ಲೌಸ್‌ದು. ಅದಕ್ಕೇನೆ ಅಂದ್ಬಿಟ್ಟು ಇದನ್ನ ಒಂದ್ 3 ಮೀಟರು ತಗೊಂಡೆ. ತಗೊಂಡ್ಬಿಟ್ಟು ಅವಳಿಗೆ ಒಂದು ಬ್ಲೌಸ್ ಇತ್ತು. ಆ ಇದಕ್ಕೆ ಫಿಕ್ಸ್ ಮಾಡ್ಕೊಬಿಡೋಣ ಅಂತ ಅನ್ಕೊಂಡು ತಯಾರಿ ಮಾಡ್ತಾ ಇದ್ದಿದ್ದು. ಮಕ್ಳಿಗೆ ಈ ತರ ಫ್ಯಾನ್ಸಿ ಡ್ರೆಸ್ ಹಾಕೋದು ಈ ತರ ಎಲ್ಲ ಎಷ್ಟು ಖುಷಿ ಕೊಡುತ್ತೆ. ಅವ್ರು ಬೆಳೆದು ದೊಡ್ಡವರಾದ್ಮೇಲೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅವ್ರಿಗೆ. ಎಷ್ಟು ಚೆನ್ನಾಗಿದೀವಿ ಈ ತರ ಎಲ್ಲ ಹಾಕಿದ್ವಾ ನಾವು ಅವ್ರಿಗೆಲ್ಲ ಫೋಟೋಸ್ ಎಲ್ಲ ಈ ತರ ಎಲ್ಲ ತೋರ್ಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಇದೇ ತರ ನನ್ಗೂ ಅಷ್ಟೇನೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಗೂನು ಈ ತರಾನೇ ಸ್ಕೂಲ್‌ಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ ಅಲ್ಲೆಲ್ಲ ಹಾಕಿ ಕಳ್ಸೋರು. ನಮ್ದು ಈಗ ಅದನ್ನೆಲ್ಲ ನೋಡಿದ್ರೆ ನಮ್ಗೂ ಒಂಥರ ಖುಷಿ ಆಗುತ್ತೆ. ನಾವು ಈ ತರ ಎಲ್ಲ ಫ್ಯಾನ್ಸಿ ಡ್ರೆಸ್ ಹಾಕಿದ್ವಾ ಅಂತ ಎಲ್ಲ ತುಂಬಾನೇ ನಂದುನು ಒಂದ್ಸರಿ ನಿಮ್ಗೆ ಹಾಕ್ತೀನಿ ನೋಡಿ ಗೊತ್ತಾಗುತ್ತೆ. ನಾನು ಚಿಕ್ಕವಳಿದ್ದಾಗ ಕೂರ್ಗು ಅಂತೆ ಮತ್ತೆ ಇದು ಸಿಂಡ್ರೆಲ್ಲಾ ಡ್ರೆಸ್ಸು ಇವೆಲ್ಲಾ ನಮ್ಮಮ್ಮ ಹಾಕ್ಸಿದ್ರು ನಮ್ಗೆ. ಅದಕ್ಕೇನೆನೆ ಆಮೇಲೆ ಅದಕ್ಕೆ ಅಂದ್ಬಿಟ್ಟು ನನಗೆ ಒಂದ್ ಸ್ವಲ್ಪ ಈ ತರ ಎಲ್ಲ ಇಷ್ಟ ಜಾಸ್ತಿ. ನನ್ ಮಕ್ಳಿಗೆ ಈ ತರ ಎಲ್ಲ ಮಾಡಿಸ್ಬೇಕು ಅವ್ರಿಗೂ ಅಂತ. ನನ್ ಮಗಂಗೆ LKG, UKGಲಿ ಈ ತರ ಮಾಡಿಸ್ತಾ ಇದ್ದೆ. ಅವ್ನ್ಗೆ ಭಗತ್ ಸಿಂಗು ಮತ್ತೆ ಪೊಲೀಸುದು ಎಲ್ಲ ಹಾಕ್ಸಿದ್ದೆ ಅವ್ನ್ಗುನುನು. ಕೃಷ್ಣಂದು ಎಲ್ಲ ಅವಾಗ ಒಂಥರ ಚೆನ್ನಾಗಿರೋದು ಫ್ಯಾನ್ಸಿ ಡ್ರೆಸ್ಸು ಮಕ್ಳಿಗೆ ಹಾಕಿಸ್ಬೇಕು ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವನು ಈ ತರ ಎಲ್ಲ ಹಾಕಿಸ್ಕೊತಾ ಇರ್ಲಿಲ್ಲ. ಬಟ್ ನನ್ ಮಗಳಿಗೆ ಈ ತರ ಎಲ್ಲ ರೆಡಿ ಆಗೋದು ಈ ತರ ಎಲ್ಲ ಸರ ಹಾಕೋಬೇಕು ಅಂತ ಅಂದ್ರೆ ತುಂಬಾನೇ ಇಷ್ಟ. ಮೇಕಪ್ ಮಾಡ್ಕೋಬೇಕು ಮೇಕಪ್‌ಗೆ ಮಾಡ್ಕೋಬೇಕು ಅಂತ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಎಲ್ಲ ನಾನು ಏನ್ ಹಾಕ್ತೀನಿ ಏನ್ ಮಾಡ್ತೀನಿ ಅದೆಲ್ಲ ಹಾಕಿಸ್ಕೊತಾ ಇದ್ಲು ನೋಡಿ ನೀವೇನೆ. ಈ ತರ ಸ್ಯಾರಿ ಎಲ್ಲ ಉಡ್ಸಿ ಅವಳಿಗೆ ರೆಡಿ ಮಾಡಿದ್ದು ಇದೇ ಫಸ್ಟ್ ಟೈಮು ನಾನು. ಮಾಮೂಲಿ ಹುಡುಗರ್ಗಂದ್ರೆ ಗೊತ್ತಲ್ಲ ಮಾಮೂಲಿ ಇರುತ್ತೆ. ಅವ್ರದೇ ಒಂದು ಸೆಟ್ ಬಂದ್ಬಿಡುತ್ತೆ ತಗೊಂಡು ಹಾಕೋದಷ್ಟೇನೆನೆ. ಬಟ್ ಹುಡುಗಿರಾದ್ರೆ ಅವ್ರಿಗೆ ಸರ ಹಾಕ್ಬೇಕು, ಮ್ಯಾಚಿಂಗ್ ಬಳೆ ಹಾಕ್ಬೇಕು, ಬಳೆ ಜೊತೆಗೆ ಅವ್ರಿಗೆ ಮೇಕಪ್ ಮಾಡ್ಬೇಕು. ಇವೆಲ್ಲ ಮಾಡಿದ್ರೇನೆ ಒಂಥರ ಅದು ಲುಕ್ ಆಗಿ ಕಾಣ್ಸೋದು, ನೋಡೋದಿಕ್ಕೂ ಚೆನ್ನಾಗ್ ಕಾಣ್ಸೋದು. ಅದಕ್ಕೆ ಅಂದ್ಬಿಟ್ಟು ನಾನು ಎಲ್ಲ ನೈಟೇ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದೆ ಎಲ್ಲ. ಇದನ್ನೂನು ಒನಕೆನು ನಾನು ಮನೇಲೇ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗ್ ಬಂದಿತ್ತು. ಎಲ್ಲಾರು ಅದೇ ಕೇಳ್ತಾ ಇದ್ರು ಎಲ್ಲಿಂದ ತಗೊಂಡ್ರಿ ಒನಕೆ ಅಂತ. ಬಟ್ ಅದನ್ನ ನಾನು ಕೈಯಲ್ಲೇ ಮಾಡಿದ್ದು. ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ ಅವಳು ಇಟ್ಕೊಂಡಿದ್ದಾಳೆ ಯಾವ ತರ ಇದೆ ಒನಕೆ ಅಂತ. ಆ ಆ ತರ ನಿಮ್ಗೂ ಬೇಕಾದ್ರೆ ಹೇಳಿ. ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಮಾಡಿ ತೋರಿಸ್ತೀನಿ ಯಾವ ತರ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು. ಈಗ ಅದಕ್ಕೆ ಇವ್ಳಿಗೂನು ಎಲ್ಲ ನೋಡಿ ಮಖಕ್ಕೆಲ್ಲ ಕ್ರೀಮ್ ಹಾಕೊಂಡು ಎಲ್ಲ ಮಾಡ್ತಾ ಇದ್ದೆ ಇವ್ಳಿಗೆ ರೆಡಿ ಮಾಡಿ. ಯಾವ ತರ ಲುಕ್ ಯಾವ ತರ ಚೆನ್ನಾಗ್ ಕಾಣಿಸ್ತಿತ್ತ ಸಿಂಪಲ್ ಆಗಿ ಮಾಡಿದ್ದಿದ್ದು. ಜಾಸ್ತಿ ಮಕ್ಳಲ್ವಾ ಇನ್ನು ಸ್ಕಿನ್‌ಗೆ ಏನು ಜಾಸ್ತಿ ಹಾಕೋದ್ ಬೇಡ ಅಂದ್ಬಿಟ್ಟು ನಾನ್ ಜಾಸ್ತಿ ಏನು ಹಾಕ್ಲಿಲ್ಲ. ಸ್ವಲ್ಪನೇ ಕ್ರೀಮು ಮತ್ತೆ ಪೌಡ್ರು ಆಮೇಲೆ ಆ ಕಾಜಲ್ಲು ಇಷ್ಟೇ ಹಾಕಿದ್ದು. ಲಿಪ್‌ಸ್ಟಿಕ್ಕು ಇಷ್ಟ್ ಹಾಕ್ಬಿಟ್ಟು ಸಾಕು ಅಂತ ಸುಮ್ನಾದೆ. ಅವಳಿಗೆ ಒಂದು ಏನ್ ಕಮ್ಮಿ ಇತ್ತು ಅಂತ ಅಂದ್ರೆ ಕೂದ್ಲಿರ್ಲಿಲ್ಲ. ಕೂದ್ಲಿದ್ದಿದ್ರಂತೂ ತುಂಬಾನೇ ಚೆನ್ನಾಗ್ ಕಾಣ್ಸಿರೋಳು. ಬೋರ್ಡ್ ಎಲ್ಲ ಕೊಟ್ಬಿಟ್ಟಿದ್ವಲ್ಲ ಅದ್ರಲ್ಲಿ ಇಷ್ಟು ಬೆಳ್ಕೊಂಡಿದೆ.
ಅದಕ್ಕೆ ಅಂದ್ಬಿಟ್ಟು ತುಂಬಾನೇ ನೋಡಿ ಬಟ್ಟು ಎಲ್ಲ ಇಡ್ತಾ ಇದ್ದೆ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಅವಳದು ಲಾಸ್ಟ್ ಔಟ್‌ಫಿಟ್ ಯಾವ ತರ ಬಂತು ಅಂತ ನೋಡಿ. ಇದೇ ಒನಕೆ ಯಾವ ತರ ಇತ್ತು ಅಂದ್ಬಿಟ್ಟು. ಚೆನ್ನಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಮೇಲೆ ಎಲ್ಲ ರೆಡಿ ಮಾಡಿ ಇವಳನ್ನ ಕಳಿಸ್ದೆ ಸ್ಕೂಲ್‌ಗೆ. ಸ್ಕೂಲಲ್ಲೂ ನೋಡಿ ಇಂಡಿಪೆಂಡೆನ್ಸ್ ಡೇಗೆ ಅಂದ್ಬಿಟ್ಟು ಈ ತರ ಎಲ್ಲ ತಯಾರಿ ಮಾಡ್ಕೊಂಡಿದ್ರು. ಎಲ್ಲ ಮಕ್ಳುಗಳು ನೋಡಿ ಈ ತರ ಎಲ್ಲ ಮಕ್ಳುಗಳ್ನ ನೋಡ್ತಾ ಇದ್ರೆ ಹಿಂಗೆಲ್ಲ ತುಂಬಾನೇ ಖುಷಿ ಆಗತ್ತೆ. ಎಷ್ಟು ಜನ ಮಕ್ಳುಗಳು ಈ ತರ ನೆನ್ನೆನೆ ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡು ಮಾಡಿದ್ದು. ಇವಳಿಗೆ ಫೋಟೋ ಹೇಳಿಲ್ವಾ ಈ ತರ ಫೋಟೋ ಇಡ್ಸ್ಕೊಳ್ಳೋದು ಮತ್ತೆ ರೆಡಿ ಆಗೋದು ಎಲ್ಲ ತುಂಬಾ ಇಷ್ಟ. ಯಾವ್ಯಾವ ತರ ಪೋಸ್ ಕೊಟ್ಟಿದ್ದಾಳೆ ನೋಡಿ. ನಾನು ಈ ತರ ಪೋಸ್ ಕೊಡು ಅಂತ ಇದ್ರೆ ಅವಳು ಹಂಗೆ ಕೊಡ್ತಿದ್ಲು. ಒನಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು. ಫಸ್ಟ್ ಟೈಮ್ ನಾನು ಈ ಒನಕೆ ಮಾಡಿದ್ದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.